ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಎಕ್ಸಾಮ್ ಮೂಲಕ ಇಲ್ಲಿ 6ನೇ ತರಗತಿ ಪ್ರವೇಶಕ್ಕೆ ಈಗಾಗಲೇ 2 ಸುತ್ತುಗಳ ಸೀಟು ಹಂಚಿಕೆಯ ಲಿಸ್ಟು ಬಿಡುಗಡೆಗೊಂಡಿರುತ್ತದೆ. 3ನೇ ಸುತ್ತಿಗಾಗಿ ಕಾಯ್ತಾ ಇದ್ದೀರಿ. ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗೋಸ್ಕರ ಕರ್ನಾಟಕ ಸರ್ಕಾರ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿರುತ್ತಾರೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಎನ್ನುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ನೋಡಿ ಈ ವರ್ಷ 2026-27ನೇ ಶೈಕ್ಷಣಿಕ ಸಾಲಿಗೆ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ನೇರ ದಾಖಲಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ತಾವು ಇಲ್ಲಿ ಮೊಬೈಲಲ್ಲಿನೂ ಸಲ್ಲಿಸಬಹುದು ಅಥವಾ ಕಂಪ್ಯೂಟರ್ ನೆಟ್ ಸೆಂಟರ್ ಕೂಡ ಹೋಗ್ಬೋದು. ನೋಡ್ತಾ ಹೋಗೋಣ ಹಾಗಾದ್ರೆ ಯಾವ ರೀತಿ ಅಂತ. ಮೊದಲು ತಾವು ಗೂಗಲಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಕ್ರೈಸ್ KRIES ಅಂತೇಳಿ ಮೊದಲು ಕ್ಲಿಕ್ ಮಾಡಬೇಕು. ಅದಾದ ಕೂಡಲೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಬರುತ್ತೆ. ಫಸ್ಟಿಗೆ ಅದನ್ನು ಕ್ಲಿಕ್ ಮಾಡಿ, ಅದಾದ ಕೂಡಲೇ ಅಲ್ಲಿ ಮತ್ತಷ್ಟು ಓದಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ನೀವು ಒಂದು ಕೊಟ್ಟಿದ್ದಾರೆ ಇತ್ತೀಚಿನ ಸುದ್ದಿಗಳು 2026-27ನೇ ಶೈಕ್ಷಣಿಕ ಸಾಲಿಗೆ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಯಿಲ್ಲದೆ ನೇರ ದಾಖಲಾತಿ ಮಾಡಿಕೊಳ್ಳೋ ಕುರಿತು ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ 2026-27ನೇ ಸಾಲಿನ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಈ ರೀತಿ ಎಲ್ಲ ಶಾಲೆಗಳು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ವಸತಿ ಶಾಲೆಗಳನ್ನು 6ನೇ ತರಗತಿಗೆ ವಿಶೇಷ ವರ್ಗದ ಮಕ್ಕಳಿಗೆ ನೇರ ದಾಖಲಾತಿಗಾಗಿ ಅರ್ಜಿ ಅಂತ ಇರುತ್ತೆ. ಇಲ್ಲಿ ಸ್ಯಾಡ್ಸ್ ನಂಬರನ್ನು ಎಂಟ್ರಿ ಮಾಡಬೇಕು. SITS ನಂಬರ್ ಬರುತ್ತೆ, ಗೆಟ್ ಸ್ಯಾಡ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅದಾದ ನಂತರ ಅಲ್ಲಿ ಹೆಸರು ಬರುತ್ತೆ, ತಾವು ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕಲ್ಲಿ. ಅದಾದ ನಂತರ ಸೂಚನೆಗಳು ಕೊಟ್ಟಿದ್ದಾರೆ. ಇಲ್ಲಿ ಏನು ಅಂತ ನೋಡ್ತಾ ಹೋಗಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಸತಿ ಶಾಲೆಗಳಿಗೆ 6ನೇ ತರಗತಿಗೆ 50% ಸೀಟುಗಳನ್ನು ಸರ್ಕಾರದ ಆದೇಶದಂತೆ ಅರ್ಹ ವಿಶೇಷ ವರ್ಗದ ಮಕ್ಕಳಿಗೆ ಸೀಟುಗಳ ಲಭ್ಯತೆ ಆಧಾರದ ಮೇಲೆ ನೇರವಾಗಿ ಆನ್ಲೈನ್ ಮೂಲಕ ಸೀಟನ್ನು ಹಂಚಿಕೆ ಮಾಡಲಾಗುತ್ತದೆ. ದಾಖಲಾತಿಯು ಸಂಪೂರ್ಣ ಉಚಿತವಾಗಿರುತ್ತದೆ, ಯಾವುದೇ ಶುಲ್ಕ ಇರುವುದಿಲ್ಲ. ಪ್ರಸ್ತುತ 5ನೇ ತರಗತಿಯಿಂದ ತೆರಗಡೆ ಆಗಿರುವ ಅಭ್ಯರ್ಥಿಗಳು ಶಾಟ್ಸ್ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕವನ್ನು ಶಾಟ್ಸ್ನಲ್ಲಿರುವ ಮಾಹಿತಿಯೊಂದಿಗೆ ತಾಳೆ ಮಾಡಲಾಗುತ್ತದೆ. ತಾಳೆಯಾದಲ್ಲಿ ಶಾಲಾ ಆಯ್ಕೆ ಪರದೆಗೆ ಮುಂದುವರಿಸಲಾಗುತ್ತದೆ. ಸದರಿ ಸೀಟು ಹಂಚಿಕೆ ತಾತ್ಕಾಲಿಕವಾಗಿದ್ದು, ಅಭ್ಯರ್ಥಿಯು ಕೋರಿರುವ ವಿಶೇಷ ವರ್ಗದ ಮೀಸಲಾತಿಗೆ ಅನುಗುಣವಾಗಿ ದಾಖಲೆಗಳನ್ನು ಸಂಬಂಧಿಸಿದ ಶಾಲೆಗೆ ಸಲ್ಲಿಸಿ ತಾತ್ಕಾಲಿಕ ಪ್ರವೇಶಾತಿ ಪಡೆಯಬಹುದಾಗಿರುತ್ತದೆ. ಅಭ್ಯರ್ಥಿಯು ಸಲ್ಲಿಸುವ ದಾಖಲಾತಿಗಳ ನೈಜತೆಯನ್ನು ಜಿಲ್ಲಾ ಮಟ್ಟದ ಸಮಿತಿಯು ಪರಿಶೀಲಿಸಿ ದೃಢೀಕರಿಸಿದ ನಂತರ ಪ್ರವೇಶಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಅಂತ ತಿಳಿಸಿದ್ದಾರೆ. ಇಲ್ಲಿ ತಾವೇನು ಮಾಡಬೇಕು, ನೆಕ್ಸ್ಟ್ ಇಲ್ಲಿ ಅದು ಆದ ನಂತರ ಇಲ್ಲಿ ಬರ್ತದೆ ನೋಡಿ ಮಾಹಿತಿ ಏನು ಅಂದರೆ ಅಲ್ಲಿ ಡೀಟೇಲ್ ಅಭ್ಯರ್ಥಿ ವಿವರ ಬರುತ್ತದೆ. ಅಲ್ಲಿ ನೋಡ್ತಾ ಹೋಗಬೇಕು, ಸ್ಯಾಡ್ಸ್ ನಂಬರ್ ಆಗಿರ್ಬೋದು, ಅಲ್ಲಿ ಅಭ್ಯರ್ಥಿ ಹೆಸರು ಇರ್ತದೆ, ಡೇಟ್ ಆಫ್ ಬರ್ತ್ ಇರ್ತದೆ, ಅಲ್ಲಿ ಲಿಂಗೆಲ್ಲ ತೊಗೊಂಡ್ಬಿಟ್ಟಿರ್ತದೆ ಆಟೋಮೆಟಿಕ್ ಆಗೋದು. ತಾವು ಕೇವಲ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಬೇಕಲ್ಲಿ. ಅದು ಆದ ನಂತರ ಅಲ್ಲಿ ಸ್ವಂತ ಜಿಲ್ಲೆ ಹಾಕೋಬೇಕು, ತಾವು ತಮ್ಮ ಜಿಲ್ಲೆ. ಅದು ಆದ ನಂತರ ತಮ್ಮ ತಾಲೂಕನ್ನು ಹಾಕೋಬೇಕು. ಇನ್ನು ಮೀಸಲಾತಿ ಯಾವ ಕಾಸ್ಟ್ ಅನ್ನೋದನ್ನು ತಾವು ಹಾಕೋಬೇಕಾಗುತ್ತೆ. ಇಲ್ಲಿ ಆಪ್ಷನ್ಸ್ಗಳು ಬರ್ತಾವೆ. ಮತ್ತು ಇಲ್ಲಿ ಒಳ ಮೀಸಲಾತಿ ಇದ್ದರೆ, ಒಂದು ವೇಳೆ SC ಕಾಸ್ಟ್ ಇದ್ದರೆ ಅಲ್ಲಿ ಒಳ ಮೀಸಲಾತಿ ABC ಅಂತ ಇರುತ್ತೆ, ಅದನ್ನು ಹಾಕೋಬೇಕು. ಇಲ್ಲಿ ಜಾತಿ ಮೆನ್ಷನ್ ಮಾಡ್ಬೇಕಲ್ಲಿ. ತಾವು ಕ್ಲಿಕ್ ಮಾಡಿದ ಕೂಡಲೇ ಸೆಲೆಕ್ಟ್ ಅಂತ ಇರುತ್ತೆ, ಅಲ್ಲಿ ಯಾವ್ದು ಕಾಸ್ಟ್ ಅಂತ ನೋಡ್ತಾ ಹೋಗಬೇಕು. ತಮ್ಮ ಆದಾಯವನ್ನು ಮೆನ್ಷನ್ ಮಾಡಬೇಕು. ಅದು ಆದ ನಂತರ ಇಲ್ಲಿ ನೋಡಬೇಕು. ಮತ್ತು ಇಲ್ಲಿ ಇದನ್ನು ಕೇಳ್ತಾರೆ, ನೆಕ್ಸ್ಟ್ ಮಾಹಿತಿ ಏನು ಅಂದರೆ ಇಲ್ಲಿ ನೋಡ್ಬೋದು ತಾವುಗಳು ಕೂಡ ಇಲ್ಲಿ ಮೀಸಲಾತಿ ಆದಮೇಲೆ ವಿಶೇಷ ವರ್ಗಗಳ ಮೀಸಲಾತಿ ಸೇವ್ ಮಾಡಬೇಕಲ್ಲಿ. ಮೀಸಲಾತಿ ವಿವರನ ಮೆನ್ಷನ್ ಮಾಡಿದ ನಂತರ ಸೇವ್ ಆದಮೇಲೆ ವಿಶೇಷ ವರ್ಗಗಳ ಮೀಸಲಾತಿ ವಿವರ ಅಂತ ಇರುತ್ತೆ, ತಮ್ಮದು ಯಾವ ವಿಶೇಷ ವರ್ಗ ಅಂತ ಮೆನ್ಷನ್ ಮಾಡಬೇಕಲ್ಲಿ. ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಆಶ್ರಮ ಶಾಲಾ ಮಕ್ಕಳು, ಸಫಾಯಿ ಕರ್ಮಚಾರಿ, ಮಾಜಿ ಸೈನಿಕರು, ಅಲೆಮಾರಿ ಸಮುದಾಯದವರು ಮತ್ತು ಕೃಷಿ ಕಾರ್ಮಿಕರ ಮಕ್ಕಳು, ಸಂಚಾರಿ ಕುರುಗಾಯಿಯವರು, ಅದೇ ರೀತಿ HIV ಪೀಡಿತ ಪೋಷಕರ ಮಕ್ಕಳು, ಸರ್ಕಾರಿ ಯೋಜನಾ ನಿರಾಶ್ರಿತರ ಮಕ್ಕಳು, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಮಾಜಿ ಸೈನಿಕರ ಮಕ್ಕಳು ಹಾಗೂ ಏಕ ಪೋಷಕರನ್ನು ಹೊಂದಿರುವ ಮಕ್ಕಳು, ಅನಾಥ ಮಕ್ಕಳು, ದೇವದಾಸಿಯರ ಮಕ್ಕಳು, ಬಾಲ ಕಾರ್ಮಿಕರು ಹಾಗೂ 25% ಹೆಚ್ಚಿನ ಅಂಗವಿಕಲತೆ ಹೊಂದಿದವರು ಅಂತ ಇರ್ತದೆ. ಅಲ್ಲಿ ತಾವು ತಮ್ಮದು ಯಾವುದನ್ನೋದನ್ನು ವಿಶೇಷ ವರ್ಗ ಕ್ಲಿಕ್ ಮಾಡಿ ನೆಕ್ಸ್ಟ್ ಶಾಲೆಯನ್ನು ಆಯ್ಕೆ ಮಾಡ್ಕೋಬೇಕು. ವಸತಿ ಶಾಲೆ ಆಯ್ಕೆ ಅಂತ ಇರುತ್ತೆ. ಸ್ವಂತ ಜಿಲ್ಲೆ ಯಾವುದನ್ನು ತಾವು ಮೆನ್ಷನ್ ಮಾಡಬೇಕು, ತಮ್ಮ ಜಿಲ್ಲೆ ಯಾವುದಂತ. ಅದು ಆದ ನಂತರ ಅಲ್ಲಿ ತಾಲೂಕು ಕೇಳ್ತೈತಿ, ಯಾವ್ಯಾವ ತಾಲೂಕಲ್ಲಿ ಫಸ್ಟ್ ನಿಮ್ಮ ತಾಲೂಕಲ್ಲಿ ಸೀಟುಗಳಿದ್ದರೆ ಅಲ್ಲಿ ತೊಗೋಬೇಕು. ಒಂದು ವೇಳೆ ಇಲ್ಲ ಅಂದರೆ ನಾವು ತಾವೇ ಮಾಡಬೇಕು, ಮತ್ತೊಂದು ತಾಲೂಕನ್ನು ಆಯ್ಕೆ ಮಾಡಬೇಕು. ತಮಗೆ ಸಮೀಪದ್ದಾಗಿರ್ಬೋದು, ಒಟ್ಟಾರೆಯಾಗಿ ಎಲ್ಲೇ ಇರಲಿ ನಿಮ್ಮ ಜಿಲ್ಲಾದಲ್ಲಿ ಯಾವ್ಯಾವ ಸೀಟುಗಳು ಖಾಲಿ ಇದಾವೆ ಅಲ್ಲಿ ತೋರಿಸ್ತದೆ. ಅದು ನಂತರ ಆಯ್ಕೆ ವಿವರ ಅಂತ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡ್ಬೇಕು. ತಾವು ಶಾಲೆ ಹೆಸರು ಅಲಾಟ್ಮೆಂಟ್ ಸೀಟ್ ಅಂತ